ಈ ಕಾಲನೇಮಿ ಯಾರು ಅನ್ನೋದನ್ನ ಸಣ್ಣದಾಗಿ ನಮ್ಗೆ ತಿಳಿಸೋದಾದ್ರೆ ಎಲ್ಲಿ ಅವರ ಉಲ್ಲೇಖ ನೋಡಬಹುದು ಅಂತ? ಹರಿವಂಶ ಅಂತ ಒಂದು ಪುರಾಣ ಇದೆ. ಹರಿವಂಶ ಪುರಾಣದಲ್ಲಿ ಕಾಲನೇಮಿಯ ಕಥೆ ಬರುತ್ತೆ. ಅದು ನಿಮಗೆ ಸಂಕ್ಷೇಪವಾಗಿ ಹೇಳಬೇಕಂದ್ರೆ, ಹಿರಣ್ಯಕಶ್ಯಪ ಅಂತ ಕೇಳಿದಿರಿ. ಹೌದು. ಅವನು ತಪಸ್ ಮಾಡಿ ಬ್ರಹ್ಮದೇವರ ಹತ್ರ ವರ ಕೇಳ್ದ. ಎಲ್ಲ ವರ ಕೇಳಿದ್ಮೇಲೆ ಕಡೆ ವರ ಏನ್ ಕೇಳ್ದ ಅಂದ್ರೆ, ಇನ್ನು ಮುಂದೆ ಯಾರು ತಪಸ್ ಮಾಡಿದ್ರು ವರ ಕೊಡ್ಲಿಕ್ಕೆ ಬ್ರಹ್ಮ ನೀ ಬರ್ಕೊಡುದು, ನಾನೇ ವರ ಕೊಡ್ತೇನೆ ಅಂತ. ಬ್ರಹ್ಮದೇವರು ತಥಾಸ್ತು ಒಂದು. ಆ ಕಾಲದಲ್ಲಿ ಇದ್ದವ ಈ ಕಾಲನೇಮಿ. ಈ ಕಾಲನೇಮಿಯ ಮಕ್ಕಳು 6 ಜನ ಇದ್ರು. ಅವರೆಲ್ಲ ಬ್ರಹ್ಮದೇವ್ರನ್ನ ಕುರಿತು ತಪಸ್ ಮಾಡಿದ್ರು. ಅವರು ವರ ತಗೊಂಡು ಬರ್ತಾ ಇರುವಾಗ ಮತ್ತೆ ಎದುರುಗಡೆಯಿಂದ ಹಿರಣ್ಯಕಶ್ಯಪು ಬಂದ್ಬಿಟ್ಟು, ನೀವು ಅವನ ಹತ್ರ ಏನ್ ವರ ತಗೊಂಡಿದಿರಿ ಅದಕ್ಕೆ ವಿರುದ್ಧವಾಗಿ ನಾನ್ ಶಾಪ ಕೊಡ್ತೇನೆ ಅಂತ ಶಾಪ ಕೊಟ್ಟ. ನಿಮ್ಮ ಅಪ್ಪನ ಕಡೆಯಿಂದಲೇ ನೀವು ಸಾಯಿರಿ ಅಂತ ಶಾಪ ಕೊಟ್ಟ. ಆ ಅಪ್ಪ ಕಾಲನೇಮಿ ಮುಂದಿನ ಜನ್ಮದಲ್ಲಿ ಕಂಸನಾಗಿ ಬಂದ.